ಕೆಲವರೆಲ್ಲ ಹೇಗೆ ಟೈಮ್ ಟೇಬಲ್ ಹಾಕೋತಾರೆ ಅಂದ್ರೆ ಸರ್ ಸ್ಕೂಲ್ ಮಕ್ಳ ತರ ಹಾಕೋತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಡಿಫ್ರೆಂಟ್. ಸ್ಕೂಲ್ ಮಕ್ಕಳು ನಾಳೆ ಎಲ್ಲಾ ಟೀಚರು ಕ್ಲಾಸ್ಗೆ ಬರ್ತಾರೆ, ಎಲ್ಲರೂ ಹೋಮ್ವರ್ಕ್ ಕೇಳ್ತಾರೆ, ಇವ್ನು ಎಲ್ಲದೂ ಓದ್ಕೊಂಡು ಹೋಗ್ಬೇಕು. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಹಾಗಲ್ಲ. ನೀವು ಹಂಗೆ ಎಲ್ಲದನ್ನು ಓದ್ತಾ ಇದ್ರೆ ಮೈಂಡಲ್ಲಿ ಒಂದು ಲೈಬ್ರರಿನೇ ಕ್ರಿಯೇಟ್ ಆಗಲ್ಲ. ಮೈಂಡಲ್ಲಿ ಒಂದು ಲೈಬ್ರರಿ ಎಳ್ದ್ಕೊಳ್ಳೆ ವಿಷಯ ಬರಬೇಕು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಒಂದೇ ಸಬ್ಜೆಕ್ಟ್ ಓದಬೇಕು. ಇವ್ರು ಹೇಳಿದ್ರಲ್ಲ ಎಕನಾಮಿಕ್ಸ್ ಓದ್ತಾ ಇದ್ದೀನಿ, ಕರೆಕ್ಟ್. ರಿವಿಷನ್ ಯಾವಾಗ ಮಾಡಬೇಕು ಅನ್ನೋ ಪ್ರಶ್ನೆ ಬರ್ತಾ ಇದೆ. ಈ ರಿವಿಷನ್ ಸಮಸ್ಯೆ ಹೇಗಿದೆ ಅಂತ ಅಂದ್ರೆ ನಮ್ಮ ಹುಡುಗರು ಒಂದು ಪುಸ್ತಕ ಓದಿ ಮುಗಿಸಿ ಬೇರೆ 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 5 ಬುಕ್ ಓದಿ 6ನೇ ಬಾರಿ ಈ ಪುಸ್ತಕಕ್ಕೆ ಬಂದಾಗ ಮತ್ತೆ ಹೊಸದಾಗಿ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಮರ್ತೇ ಹೋಗಿರುತ್ತೆ. ಹಾಗಾಗಿ ರಿಪಿಟೇಷನ್ ಏನಾಗಬೇಕು ಅಂತಂದ್ರೆ ನಾವು ಅವತ್ತು ಓದಿದ್ದನ್ನ ಫಸ್ಟ್ ರಿಪಿಟೇಷನ್ ದಟ್ ಡೇ ನೈಟ್, ಅವತ್ತು ರಾತ್ರಿ ಹೇಳ್ತೀವಿ. ಸೆಕೆಂಡ್ ರಿಪಿಟೇಷನ್ ವೀಕೆಂಡ್, ಥರ್ಡ್ ರಿಪಿಟೇಷನ್ ಮಂತ್ ಎಂಡ್. ಈ 3 ರಿಪಿಟೇಷನ್ ಆಯ್ತು ಅಂದ್ರೆ 3 ಸರಿ ಕೂತ್ಕೊಂಡ್ಬಿಡುತ್ತೆ. 3 ಸರಿ ಕೂತ್ಕೊಂತು ಅಂದ್ರೆ ಆಟೋಮೆಟಿಕ್ಲಿ ಅದು ಫಿಕ್ಸ್ ಆಯ್ತು. ಹಾಗಾಗಿ ಆ ತರ ರಿಪಿಟೇಷನ್ ಆಗ್ಬೇಕು. ಮತ್ತೆ ಆಮೇಲೆ ನೀವು ಹೊಸ ಪುಸ್ತಕ ಓದ್ಲೇಬೇಕು. ಓದ್ಬೇಕಾದ್ರೆ ಬಿಡ್ಲೇಬೇಕಾಗತ್ತೆ. ಹಾಗಾಗಿ ರಿಪಿಟೇಷನ್ ಅಂತ ನೀವು ಒಂದ್ಸರಿ ಹಿಂಗ್ ಓದ್ಕೊಂಡೋಗಿ 6 ತಿಂಗಳು ಬಿಟ್ಟು ಬರಬೇಡಿ. ಸೇಮ್ ಡೇ ರಿಪಿಟೇಷನ್, ವೀಕೆಂಡ್ ರಿಪಿಟೇಷನ್, ವೀಕ್ ಪೂರ್ತಿ ಓದಿದ್ದು, ಮಂತ್ ಎಂಡಿಗೆ ಆ ಪುಸ್ತಕ ಮುಗ್ದಿರುತ್ತೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ 1 ಪುಸ್ತಕ 1 ಮಂತ್ ಮ್ಯಾಕ್ಸಿಮಮ್. 1 ಮಂತ್ಗಿಂತ ಆಚೆ ಓದ್ತಾ ಇದಾರೆ ಅಂದ್ರೆ ಓದ್ತಾ ಇಲ್ಲ ಅಂತ ಅರ್ಥ. ನಾವು 1 ಮಂತ್ ಅಂದ್ರೆ ನಾವು ಸ್ಪೀಡ್ ರೀಡಿಂಗ್ ಮೆಥಡ್ ಅಪ್ಲೈ ಮಾಡ್ಲೇಬೇಕು. ಸ್ಪೀಡ್ ರೀಡಿಂಗ್ ಅಪ್ಲೈ ಮಾಡದೇ ಇದ್ರೆ ನೀವು 1 ಮಂತ್ ಮುಗಿಯೋದಿಲ್ಲ. ಈ ಪುಸ್ತಕಗಳು 1,500 ಪುಟ ಇರುತ್ತೆ. 1,500 ಪುಟವನ್ನು 30 ದಿನಕ್ಕೆ ಡಿವೈಡ್ ಮಾಡಿದ್ರೆ ದಿನಕ್ಕೆ 50 ಪೇಜ್ ಓದ್ಲೇಬೇಕು. 50 ಪೇಜ್ ಓದ್ಬೇಕಂದ್ರೆ ಸ್ಪೀಡ್ ರೀಡ್ ಮಾಡ್ಲೇಬೇಕಾಗತ್ತೆ. ಸ್ಪೀಡ್ ರೀಡಿಂಗ್ ಬೆಟರ್ ಅಂತೀವಿ ನಾವು. ಯಾಕಂದ್ರೆ ಸರ್ ಅದರ ತಂತ್ರ ಏನ್ ಸರ್, ಅದರಿಂದ ಅನುಕೂಲ ಏನು? ಸ್ಪೀಡ್ ರೀಡಿಂಗ್ ಅಂದ್ರೆ ಸಿಂಪಲ್. ನಮ್ಮ ಭರತ್ ಚಂದ್ರ ಅಂತ ಸರ್ ಒಬ್ರು ರೀಸೆಂಟ್ ಆಗಿ ಒಮ್ಮೆ ಮಾತಾಡ್ತಾ ಹೇಳ್ತಾ ಇದ್ರು, ರೋಡಲ್ಲಿ ಆಕ್ಸಿಡೆಂಟ್ ಸ್ಪೀಡ್ ರೈಡರ್ ಜಾಸ್ತಿ ಆಗ್ತಾ ಇದೆಯಾ ಸ್ಲೋ ರೈಡರ್ ಜಾಸ್ತಿ ಆಗ್ತಿದ್ಯಾ ಪ್ರಶ್ನೆ ಕೇಳಿದ್ರು ನನಗೆ. ನಾನು ಆಟೋಮೆಟಿಕ್ ಜನರಲ್ ಆಗಿ ಸ್ಪೀಡ್ ಅಂತ ಅಂದೆ. ಇಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅಂಕಿಅಂಶಗಳ ಸಮೇತ ಹೇಳ್ತಾ ಇದ್ದೀನಿ ನಾನು. ಹೆಚ್ಚು ಆಕ್ಸಿಡೆಂಟ್ ಆಗ್ತಾ ಇರೋದು ಸ್ಲೋ ರೈಡರ್ಸ್ ಅಂತಾರೆ ಅವರು. ಸ್ಲೋ ರೈಡರ್ಸ್, ಸ್ಲೋ ಡ್ರೈವರ್ಸ್. ಸ್ಲೋ ಓಡ್ಬೇಕಾದ್ರೆ ಏನಾಗುತ್ತೆ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಸರ್ ಇವರು. ಇಲ್ಲೇನಿದೆ, ಇಲ್ಲೇನ್ ಫ್ಲೆಕ್ಸ್ ಇದೆ, ಇಲ್ಲಿ ಯಾವ್ದಿದೆ ಅಂತ ಎಲ್ಲ ಹೋಗಿ ತಾಗಿಸ್ತಾರೆ. ಫಾಸ್ಟ್ ಇದ್ದಾಗ ಫೋಕಸ್ ಇರ್ತಾರೆ ಅವರು. ಫಾಸ್ಟ್ ಅಲ್ಲಿ ಆಕ್ಸಿಡೆಂಟ್ ಆಗೋದೇನು ಅಂದ್ರೆ ಇನ್ಯಾರೋ ಬಂದು ಮಧ್ಯೆ ಇಂಟರಪ್ಟ್ ಮಾಡಿದಾಗ ಆಕ್ಸಿಡೆಂಟ್ ಆಗ್ತಾ ಇದೆ. ಸ್ಲೋನವರಿಗೆ ಅವಕಾಶ ಇರುತ್ತೆ ಬ್ರೇಕ್ ಹಾಕುವಂಥದ್ದು, ಅವನಿಗೆ ಇರಲ್ಲ. ಬಟ್ ಅವನಾಗೆ ಎಲ್ಲೋ ಹೋಗಿ ಡೈವರ್ಟ್ ಮಾಡಿ ಹೊಡಿಯುವಂತ ಪಾಸಿಬಿಲಿಟಿ 99% ಕಡೆ ಇಲ್ಲ ಅಂತಾರೆ ಅವರು. ಅಂದ್ರೆ ಫಾಸ್ಟ್ ಅಂದ್ರೆ ಸೂಪರ್ ಫಾಸ್ಟ್ ಅಲ್ಲ ಹೇಳ್ತಾ ಇರೋದು, ಫಾಸ್ಟ್. ಹಾಗಾಗಿ ಸ್ಟಡಿನೂ ಅಷ್ಟೇ, ಫಾಸ್ಟ್ ಆಗಿ ಓದ್ತಾ ಇದ್ರೆ ಫೋಕಸ್ ಇರುತ್ತೆ ನಮ್ದು. ಸ್ವಲ್ಪ ಸ್ಲೋ ಮಾಡಿದ್ವಿ ಅಂದ್ರೆ ಇವತ್ತು ಕಾಲೇಜಲ್ಲಿ ಲೆಕ್ಚರ್ ಏನ್ ಹೇಳಿದ್ರು, ಮೇಡಮ್ ಏನ್ ಹೇಳಿದ್ರು, ಟಿವಿಯಲ್ಲಿ ಏನ್ ನೋಡಿದೆ ನೆನ್ಪು ಬರೋಕ್ ಸ್ಟಾರ್ಟ್ ಆಗ್ತವೆ. ಡೈವರ್ಟ್ ಮೈಂಡ್ ತುಂಬಾ ಸ್ಪೀಡ್ ಇದೆ ಸರ್. ಮೈಂಡ್ ವೇವ್ ಲೇನ್ ತುಂಬಾ ಸ್ಪೀಡ್. ಅದ್ರ ಸ್ಪೀಡಲ್ಲಿ ನಾವಿದ್ರೆ ಮಾತ್ರ ಫೋಕಸ್ ಇರುತ್ತೆ. ಈಗ ಕೆಲವರು ಪಾಠವನ್ನು ಕೇಳ್ಬೇಕಾದ್ರೆ ನಮಗೆ ನಿದ್ದೆ ಬರುತ್ತೆ. ಯಾಕೆ ಅಂದ್ರೆ ನಮ್ಮ ಮೈಂಡಿನ ಸ್ಪೀಡ್ಗೆ ಅವ್ರು ಕೊಡ್ತಾ ಇಲ್ಲ. ಕೆಲವರು ಪಾಠ ಕೇಳ್ಬೇಕಾದ್ರೆ ನಮಗೆ ನಿದ್ದೆ ಬರಲ್ಲ. ಯಾಕೆಂದ್ರೆ ಅವ್ರ ಮೈಂಡ್ ಸ್ಪೀಡ್ ನಮ್ಮ ಮೈಂಡ್ ಸ್ಪೀಡ್ ಮ್ಯಾಚ್ ಆಗ್ತಾ ಇರುತ್ತೆ.